ಸೈಫ್ಗೆ ಇರಿದು ಪರಾರಿಯಾಗಿರೋ ಆಗಂತುಕನಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಡೀ ರಾತ್ರಿಯ ಸಿಸಿ ಕ್ಯಾಮೆರಾ ಜಾಲಾಡಿದ್ದಾರೆ. ಯಾರೂ ಕೂಡ ಒಳಗಡೆ ಬಂದಿಲ್ಲ, ಗೇಟ್ ಓಪನ್ ಆಗಿಲ್ಲ. ಆದರೆ ಅಪಾರ್ಟ್ಮೆಂಟ್ ಒಳಗೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವ ದೃಶ್ಯದಲ್ಲಿ ಆರೋಪಿಯ ಚಹರೆ ಪತ್ತೆಯಾಗಿದೆ. 6ನೇ ಮಹಡಿಯಲ್ಲಿ ಆತನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫೈರ್ ಎಕ್ಸಿಟ್ ಮೆಟ್ಟಿಲುಗಳ ಮೂಲಕ ಆರೋಪಿ ಬಂದು ಅದೇ ಮಾರ್ಗದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಸೈಫ್ ಅಲಿ ಖಾನ್ ಮೇಲೆ ಚಾಕೂರಿದ ಪ್ರಕರಣ ಹಲವು ಅನುಮಾನಕ್ಕೂ ಕಾರಣ ಆಗಿದೆ. ಯಾಕಂದ್ರೆ 12ನೇ ಅಂತಸ್ತಿನಲ್ಲಿ ಮನೆ, ಹೈ ಸೆಕ್ಯೂರಿಟಿ, ಬಯೋಮೆಟ್ರಿಕ್ ಸಿಸ್ಟಮ್ ಇದೆ. ಒಳಗೆ ಹೆಜ್ಜೆ ಇಡಬೇಕು ಅಂದ್ರೆ ಹಲವು ರೂಲ್ಸ್. ಇಷ್ಟೆಲ್ಲಾ ಭದ್ರತೆ ಇದ್ರೂ ಸೈಫ್ ಮೇಲೆ ಮಧ್ಯರಾತ್ರಿ ನಡೆದಂತಹ ದಾಳಿ ಬಾಲಿವುಡ್ ಅನ್ನೇ ದಂಗು ಬಡಿಸಿದೆ. ಆದರೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಸೈಫ್ ಮನೆ ಕೆಲಸದವರು ಸಿಬ್ಬಂದಿ ವರ್ಗಕ್ಕೆ ದುಷ್ಕರ್ಮಿ ಹತ್ತಿರವಾಗಿದ್ದ ಅನ್ನೋ ಅನುಮಾನ ಮೂಡಿದೆ. ಸೈಫ್ ಕುಟುಂಬ ಸದಸ್ಯರು ಮತ್ತೆ ಮನೆ ಕೆಲಸದವರ ಜೊತೆಗೆ ಕೆಲ ದಿನಗಳ ಹಿಂದೆ ಜಗಳ ಆಗಿತ್ತು ಅನ್ನುವಂತ ಮಾಹಿತಿ ಇದೆ. ಈ ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮನೆಯ ನೌಕರರೊಬ್ಬರಿಗೆ ದಾಳಿ ಮಾಡುವುದಕ್ಕೆ ಬಂದವನ ಪರಿಚಯವಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಸಿಬ್ಬಂದಿಯ ಮೊಬೈಲ್ ಫೋನ್ ವಶಕ್ಕೆ ಪಡೆದಿದ್ದು ಪರಿಶೀಲನೆ ನಡೆಸಿದ್ದಾರೆ. ಪತಿ ಸೈಫ್ ಅಲಿ ಖಾನ್ ಮೇಲೆ ನಡೆದ ದಾಳಿ ಬಗ್ಗೆ ಪತ್ನಿ ಕರೀನಾ ಕಪೂರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ಕರೀನಾ, ಇದು ನಮಗೆ ಅತ್ಯಂತ ಸವಾಲಿನ ದಿನವಾಗಿತ್ತು. ಆದ ಘಟನೆಯನ್ನ ಇನ್ನೂ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂದಿದ್ದಾರೆ. ಇನ್ನೂ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಈ ಘಟನೆಯಿಂದ ಸುಧಾರಿಸಿಕೊಳ್ಳೋದಕ್ಕೆ ನಮಗೆ ಒಂದಷ್ಟು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ನಡೆದ ದಾಳಿ ಬಗ್ಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಸುನಿಲ್ ಶೆಟ್ಟಿ, ಇದು ತುಂಬಾ ಬೇಸರದ ಸಂಗತಿ. ಏನಾಗಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಇದೊಂದು ದುರದೃಷ್ಟಕರ ಘಟನೆ. ದೇವರ ದಯೆಯಿಂದ ಸೈಫ್ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳಿದ್ದಾರೆ. ಮುಂಬೈನ ಬಾಂದ್ರಾದಲ್ಲಿರುವ ನಿವಾಸದಲ್ಲಿ ಸೈಫ್ ಅಲಿ ಖಾನ್ ಮೇಲೆ ನಡೆದಂತಹ ದಾಳಿ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರದ ವಿರುದ್ಧ ಶಿವಸೇನೆ, ಉದ್ಧವ್ ಬಣ ಸೇರಿ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಸೆಲೆಬ್ರಿಟಿಗಳಿಗೆ ರಕ್ಷಣೆ ಇಲ್ಲ, ಆದರೆ ಮುಂಬೈನಲ್ಲಿ ಬೇರೆಯವರಿಗೆ ರಕ್ಷಣೆ ಎಲ್ಲಿ ಅಂತ ಪ್ರಿಯಾಂಕಾ ಚತುರ್ವೇದಿ ಕಿಡಿಕಾರಿದ್ರು. ಆಪ್ ನಾಯಕ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಕೂಡ ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ನಡೆದಿರುವ ದಾಳಿ ಬಗ್ಗೆ ಎನ್ಸಿಸಿ ಶಾಸಕ ಜಿತೇಂದ್ರ ಔಹಾದ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈ ದಾಳಿ ಹಿಂದೆ ದೊಡ್ಡ ಪಿತೂರಿ ಇರಬಹುದು. ಯಾಕಂದ್ರೆ ಪುತ್ರನಿಗೆ ತೈಮೂರ್ ಅಂತ ಹೆಸರಿಟ್ಟಿದ್ದಕ್ಕೆ ಈ ಹಿಂದೆ ಸೈಫ್ ಅಲಿ ಖಾನ್ರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಹೀಗಾಗಿ ಈ ದಾಳಿ ಹಿಂದೆ ಧಾರ್ಮಿಕ ಮೂಲಭೂತವಾದಿಗಳ ಕೈವಾಡವಿದೆಯಾ ಅನ್ನೋ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಂಬೈನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ತಿರುಗೇಟು ಕೊಟ್ಟರು. ಮುಂಬೈ ದೇಶದಲ್ಲಿ ಅತಿ ಸುರಕ್ಷಿತ ಮಹಾನಗರ. ಇದೊಂದು ಘಟನೆಯಿಂದ ಅಸುರಕ್ಷಿತ ಎನ್ನಲಾಗಲ್ಲ. ಈ ಘಟನೆಯನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಪೊಲೀಸರು ಈಗಾಗಲೇ ತನಿಖೆ ಕೈಗೊಂಡಿದ್ದು ಶೀಘ್ರವೇ ಆರೋಪಿಯನ್ನು ಸೆರೆ ಹಿಡಿತಾರೆ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ನಡೀತಾ ಇರುವಂತಹ ಬಣಜಗಳಕ್ಕೆ ಲಗಾಮ್ ಹಾಕುವುದಕ್ಕೆ ಮತ್ತೆ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇದೇ 21ರಂದು ಬೆಳಗಾವಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಬೃಹತ್ ಸಮಾವೇಶ ಆಯೋಜಿಸಲಾಗ್ತಾ ಇದೆ. ಅದರ ಪೂರ್ವ ಸಿದ್ಧತೆಗಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಸಿಎಂ ಅಥವಾ ಡಿಸಿಎಂ ಯಾರು ಕೂಡ ಬದಲಾಗಲ್ಲ, ಬಹಿರಂಗ ಹೇಳಿಕೆ ನಿಲ್ಲಿಸಿ, ಪಕ್ಷದ ನಿರ್ಧಾರವೇ ಅಂತಿಮ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇಂದು ಬೆಳಗಾವಿಗೆ ಬರ್ತಾ ಇರುವಂತಹ ಸುರ್ಜೇವಾಲಾ ನಾಯಕರೊಂದಿಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ಬಂಡಾಯವನ್ನ ಶಮನಗೊಳಿಸುವಂತ ನಿರೀಕ್ಷೆಗಳಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ವಿಶ್ರಾಂತಿಯಲ್ಲಿದ್ದಾರೆ. ಹೀಗಾಗಿ ಇಡೀ ಕಾರ್ಯಕ್ರಮದ ಉಸ್ತುವಾರಿ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೇರಿದೆ. ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಸತೀಶ್ ಜಾರಕಿಹೊಳಿ ಕೆಲಸ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಪರಸ್ಪರ ಚರ್ಚೆಯಾಗಿ ಪರಿಸ್ಥಿತಿ ತಿಳಿಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸ್ಥಾನ ಸಿಗಬೇಕಂದ್ರೆ ಮೀಡಿಯಾದಲ್ಲೂ ಅಂಗಡಿಯಲ್ಲೂ ಸಿಗಲ್ಲ. ನಮ್ಮ ಕೆಲಸವನ್ನ ಗುರುತಿಸಿ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ನಾನು ಇದನ್ನ ಹೊಸದಾಗಿ ನೋಡ್ತಾ ಇದ್ದೇನೆ. ಯಾರೂ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನೆಲ್ಲೂ ಪ್ರಸ್ತಾಪ ಮಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟರು. ಬೆಳಗಾವಿ ಆಸ್ಪತ್ರೆಯಲ್ಲಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ ಬಳಿಕ ಅಂಗಡಿಯಲ್ಲಿ ಹುದ್ದೆ ಸಿಗಲ್ಲ ಎಂಬ ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ರು. ಸ್ಥಾನಮಾನ ಸುಮ್ಮನೆ ಕೊಡಲ್ಲ, ಕೆಪಾಸಿಟಿ ನೋಡ್ಕೊಡ್ತಾರೆ. ಸುಮ್ಮನೆ ಹೋಗೋರಿಗೆಲ್ಲ ಕೊಡೋದಕ್ಕಾಗಲ್ಲ, ಪಾಪ್ಯುಲಾರಿಟಿ ಕೆಲಸ ನೋಡಿ ಸ್ಥಾನವನ್ನ ಕೊಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ಡಿಕೆ ಶಿವಕುಮಾರ್ ನಿಭಾಯಿಸುವುದು ಕಷ್ಟವಾಗುತ್ತೆ ಎಂಬ ಕಾರಣಕ್ಕೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಿ ಅಂತ ಕೆಲ ಮಂತ್ರಿಗಳು ಹಾಗೆ ಶಾಸಕರು ಸುರ್ಜೇವಾಲಾ ಅವರನ್ನ ಕೇಳಿರಬಹುದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ತಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಇಂಥ ಪರಿಸ್ಥಿತಿ ಎದುರಾಗಿತ್ತು. ಆಗ ತಾನು ಸಚಿವ ಸ್ಥಾನ ತ್ಯಜಿಸಿ ಪಕ್ಷದ ಅಧ್ಯಕ್ಷಗಿರಿಯನ್ನು ಆಯ್ದುಕೊಂಡಿದ್ದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಆದಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋದಾಗಿ ಹೈಕಮಾಂಡ್ ಹೇಳಿತು. ಲೋಕಸಭಾ ಚುನಾವಣೆ ನಡೆದು 6 ತಿಂಗಳಾಗಿದೆ. ವಿಧಾನಸಭಾ ಚುನಾವಣೆಗೂ ಡಿಕೆಶಿ ಅವರೇ ಪೂರ್ಣ ಪ್ರಮಾಣದ ಅಧ್ಯಕ್ಷರಾಗಿ ಮುಂದುವರಿಲಿ. ಆದರೆ ಈ ಬಗ್ಗೆ ಸ್ಪಷ್ಟವಾಗಿ ಹೈಕಮಾಂಡ್ ತಿಳಿಸಬೇಕು ಅಂತ ರಾಜಣ್ಣ ಹೇಳಿದ್ದಾರೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷರ ಗಿರಿ ಸಿಕ್ಕಿದ್ರೆ ಸ್ವಾಗತ ಅಂದಿದ್ದಾರೆ.
ಬೆಳಗಾವಿಯಿಂದಲೇ ಈ ಕಾಂಗ್ರೆಸ್ ಸರ್ಕಾರ ಬೀಳೋದು ಖಚಿತ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್. ಎಲ್ಲದಕ್ಕೂ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪೀಣ್ಯದಲ್ಲಿ ಎಚ್ಎಂಟಿ ವಶದಲ್ಲಿರುವ 14,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಹಿಂಪಡೆಯುವುದಕ್ಕೆ ಸಂಪುಟ ನಿರ್ಧರಿಸಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟ ಸಚಿವ ಎಚ್.ಕೆ. ಪಾಟೀಲ್, ಎಚ್ಎಂಟಿ ಲಿಮಿಟೆಡ್ನ ಸ್ವಾಧೀನದಲ್ಲಿರುವಂತಹ 14,300 ಕೋಟಿ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಹಿಂಪಡೆಯುವ ನಿಟ್ಟಿನಲ್ಲಿ ಅರಣ್ಯ ಸಚಿವರು ಕೈಗೊಂಡಿರುವಂತಹ ನಿರ್ಣಯಕ್ಕೆ ಸಂಪುಟ ಸಭೆ ಘಟನೋತ್ತರ ಅನುಮೋದನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಬ್ರಾಂಡ್ ಬೆಂಗಳೂರು ಯೋಜನೆಯಡಿ ಬಿಬಿಎಂಪಿ ನಿರ್ವಹಿಸ್ತಾ ಇರುವ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಲು 413.71 ಕೋಟಿ ರೂಪಾಯಿಗಳ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 13 ಬಿಬಿಎಂಪಿ ಆಸ್ಪತ್ರೆಗಳು, 30 ಹಾಸಿಗೆಗಳು, ಇದನ್ನ 50 ಹಾಸಿಗೆಗಳ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೇರಿಸಲಾಗುವುದು. 22 ದಂತ ಆಸ್ಪತ್ರೆಗಳು ಮತ್ತೆ 7 ಫಿಸಿಯೋಥೆರಪಿ ಆಸ್ಪತ್ರೆಗಳನ್ನು ಸಹ ಸ್ಥಾಪಿಸಲಾಗುವುದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಪದ ಬಳಕೆ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದ್ದು, ಪರಿಷತ್ನಲ್ಲಿ ಸಿಟಿ ರವಿ ಅಶ್ಲೀಲ ಪದ ಬಳಸಿರುವುದು ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಸಚಿವಾಲಯ ಕೊಟ್ಟಂತಹ ಸದನದ ಆಡಿಯೋ ರೆಕಾರ್ಡ್ನ ವಿಧಿವಿಜ್ಞಾನ ಪ್ರಯೋಗಾಲಯ ಪರೀಕ್ಷೆ ಅವಾಚ್ಯ ಪದ ಬಳಕೆ ದೃಢಪಟ್ಟಿದೆ ಅಂತ ಹೇಳ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ನಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪುತ್ರ ಯತೀಂದ್ರಗೆ ನೋಟಿಸ್ ಅನ್ನು ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ದಾಖಲಿಸುವಂತೆ ಸಿಐಡಿ ಡಿವೈಎಸ್ಪಿ ಕೇಶವಮೂರ್ತಿ ನೋಟಿಸ್ ಅನ್ನು ನೀಡಿದ್ದಾರೆ. ಕಲಬುರಗಿ ಮೂಲದ ಎಂಎಲ್ಸಿ ಅವರಿಗೂ ಕೂಡ ಸಿಐಡಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಈವರೆಗೆ ಎಂಎಲ್ಸಿ ಉಮಾಶ್ರೀ, ರಾಮೋಜಿ, ನಾಗರಾಜ್ ಯಾದವ್ ವಿಚಾರಣೆಗೆ ನಡೆಸಲಾಗುತ್ತಿದೆ. ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಸರ್ವೆ ಕಾರ್ಯ ನಡೆದಿದ್ದು, ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗ ಒತ್ತುವರಿಯಾಗಿರೋದು ನಿಜ ಅಂತ ಡಿಸಿಎಫ್ ಸರೀನಾ ಹೇಳಿದ್ದಾರೆ. ಗುಂಟಸ್ ಚೈನ್ ಬ್ರಿಟಿಷ್ ಕಾಲದಿಂದ ಬಳಕೆಯಾಗ್ತಾ ಇದೆ, ಅದರಲ್ಲಿ ಅಳತೆ ಸರಿ ಇರುತ್ತೆ ಅಂತ ಅಧೀನ ಕಾರ್ಯದರ್ಶಿಯೇ ಹೇಳಿದ್ದಾರೆ. ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1, 2ರಲ್ಲಿ ಭೂಮಿ ಒತ್ತುವರಿಯಾಗಿದೆ, ಬೇಕಾದ್ರೆ ಮತ್ತೊಮ್ಮೆ ಸರ್ವೆ ನಡೆಸಲಿ ಅಂತ ಡಿಸಿಎಫ್ ಸರೀನಾ ಹೇಳಿದ್ದಾರೆ. ಬ್ಯಾಡ್ಮಿಂಟನ್ ಆಟವಾಡುತ್ತಿದ್ದಾಗ ಕುಸಿದು ಬಿದ್ದು ಪದವಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಮಂಗಳೂರಿನ ಪಳ್ನೀರ್ ಬಳಿಯ ಅತ್ತಾವರದ ಐವರಿ ಟವರ್ ನಿವಾಸಿ ಅಹಮದ್ ಶರೀಫ್ ಮೃತಪಟ್ಟಿದ್ದಾನೆ. ಸ್ನೇಹಿತನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾಗ ಕುಸಿದು ಬಿದ್ದಿದ್ದ ಅಹಮದ್ನನ್ನ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿದ್ರು. ಅಷ್ಟರಲ್ಲೇ ಪ್ರಾಣ ಬಿಟ್ಟಿದ್ದ ಅಹಮದ್ ಅಕಾಲಿಕ ಮರಣಕ್ಕೆ ಸ್ನೇಹಿತರು, ಶಿಕ್ಷಕರು ಸಂತಾಪ ಸೂಚಿಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗಿದ್ದ 6 ನಕ್ಸಲರನ್ನ ಪೊಲೀಸರ ವಶಕ್ಕೆ ಎನ್ಐಎ ಕೋರ್ಟ್ ಕೊಟ್ಟಿದೆ. ಜನವರಿ 23ರವರೆಗೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದ್ದು, ನಕ್ಸಲರ ವಿಚಾರಣೆ ನಡೆಸಲಿರುವ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರು ಜೈಲಿನಿಂದ ವಶಕ್ಕೆ ಪಡೆದು ಕರೆತಂದಿದ್ದಾರೆ. ಶರಣಾಗತಿಯಾಗಿದ್ದ ಮುಂಡಗಾರು ಲತಾ, ಜಯಣ್ಣ, ಸುಂದರಿ, ವನಜಾಕ್ಷಿ, ಜೀಶಾ, ವಸಂತ್ ಚಿಕ್ಕಮಗಳೂರಿಗೆ ತಲುಪಿದ್ದಾರೆ. ಇಡೀ ದಿನ ಚಿಕ್ಕಮಗಳೂರು ಎಸ್ಪಿ ನೇತೃತ್ವದಲ್ಲೇ ಇವತ್ತು ತನಿಖೆ ನಡೆಯುತ್ತೆ. ಸಿಂಗಾಪುರ ಅಧ್ಯಕ್ಷ ತಾರ್ಮನ್ ಷಣ್ಮುಗರತ್ನಂ ಭಾರತ ಪ್ರವಾಸದಲ್ಲಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ದ್ವಿಪಕ್ಷೀಯ ಮಾತುಕತೆಯನ್ನು ಅವರು ನಡೆಸಿದ್ದಾರೆ. ಸಂಜೆ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಂಗಾಪುರ ಅಧ್ಯಕ್ಷರನ್ನ ಸನ್ಮಾನಿಸಿದ್ದು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ಮೋದಿ, ವಿದೇಶಾಂಗ ಸಚಿವ ಜೈಶಂಕರ್ ಉಪಸ್ಥಿತರಿದ್ದರು. ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಮಾತ್ರ ಆತನಿಗೆ ಪಂಚಾಯತ್, ಮುನ್ಸಿಪಲ್ ಮತ್ತು ಮೇಯರ್ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಅವಕಾಶ ಕೊಡಲಾಗುವುದು ಅಂತ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಕುಸಿತಾ ಇರುವ ಜನಸಂಖ್ಯೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಅವರು, ಇಂದಿನ ಕಾಲಘಟ್ಟದಲ್ಲಿ ಕಡಿಮೆ ಮಕ್ಕಳನ್ನು ಹೊಂದಿರುವವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಅವಕಾಶ ಕೊಡಬಾರದು ಎಂದಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶ್ರೀ ಕಾಲಭೈರವ ದೇವಾಲಯದಲ್ಲಿ ನಿನ್ನೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಕಾಶಿ ವಿಶ್ವನಾಥ ದೇಗುಲಕ್ಕೂ ತೆರಳಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಉತ್ತರ ಪ್ರದೇಶ ಪ್ರಯಾಗ್ನಲ್ಲಿ ಮಹಾಕುಂಭಮೇಳ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ನಸುಕಿನಿಂದಲೇ ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ನಲ್ಲಿ ರಚಿಸಿರುವ HAL ನಿರ್ಮಿಸಿದ ತೇಜಸ್ ಲಘು ವಿಮಾನದ ಮಾದರಿ ಸಾರ್ವಜನಿಕರನ್ನ ಆಕರ್ಷಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸುರಿತಾ ಇರುವಂತಹ ಹಿಮ ಸ್ವರ್ಗದ ಅನುಭವವನ್ನೇ ಕೊಡ್ತಾ ಇದೆ. ಮನೆ, ರಸ್ತೆ, ಮರಗಿಡ, ವಾಹನಗಳೆಲ್ಲ ಮಂಜಿನಿಂದ ತುಂಬಿ ಹೋಗಿದ್ದು, ದೋಡಾ ಪ್ರದೇಶದಲ್ಲಿ ನಯನ ಮನೋಹರ ದೃಶ್ಯ. ಪ್ರವಾಸಿಗರು ಹಿಮದ ರಾಶಿಯಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಕಂಗನ್ ಮತ್ತು ಗಂಡೇರ್ಬಲ್ನಲ್ಲಿ ಹಿಮಪಾತ ಅಂತೂ ಕಣ್ಣಿಗೆ ಹಬ್ಬ ಕೊಡ್ತಾ ಇದೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಸೋಲಿನ ಬಳಿಕ ಟೀಂ ಇಂಡಿಯಾ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಇತ್ತೀಚೆಗೆ ವೃಂದಾವನದಲ್ಲಿ ಪ್ರೇಮಾನಂದಜಿ ಮಹಾರಾಜ್ ಅವರನ್ನ ಭೇಟಿ ಮಾಡಿದ್ದ ಸ್ಟಾರ್ ದಂಪತಿ ಆಶೀರ್ವಾದ ಪಡೆದಿದ್ರು. ಈಗ ವೃಂದಾವನ ಆಶ್ರಮದಲ್ಲಿ ರಾಧಾವಲ್ಲಭ್ ಲಾಲ್ ಜಿ ಅವರ ಆಶೀರ್ವಾದ ಪಡೆದರು. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಿರ್ದೇಶನದ ತುಳು ಭಾಷೆಯ ಜೈ ಚಿತ್ರದಲ್ಲಿ ಸುನಿಲ್ ಶೆಟ್ಟಿ ನಟಿಸುತ್ತಿದ್ದಾರೆ. ನಿನ್ನೆ ಮಂಗಳೂರಿಗೆ ಆಗಮಿಸಿದ್ದ ಮೊದಲ ಬಾರಿಗೆ ಮಾತೃಭಾಷೆ ಸಿನಿಮಾದಲ್ಲಿ ನಟಿಸ್ತಾ ಇರೋದಕ್ಕೆ ಸಂತಸ ಇದೆ ಅಂತ ಹೇಳಿದ್ರು. ರೂಪೇಶ್ ಆಹ್ವಾನ ಕೊಟ್ಟಾಗ ಸ್ಕ್ರಿಪ್ಟ್ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಯಾಕಂದ್ರೆ ನನ್ನ 130 ಸಿನಿಮಾದಲ್ಲಿ 50 ಫ್ಲಾಪ್ ಆಗಿದೆ ಅಂತ ನಟ ಸುನಿಲ್ ಶೆಟ್ಟಿ ಹೇಳಿದ್ದಾರೆ.